ಹೊರಟಿದ್ದೀವಿ, ನಾನು ಮತ್ತು ಮಗು ಎಲ್ಲ. ಮೋಹನ್ನು ಕಲಿಸ್ತಾ ಆಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ಟೈಮ್ ಆಯಿತು. ಮನೆಯಿಂದ ಫೋನ್ ಬರ್ತಿದೆ, ಎಲ್ಲಿದ್ದೀರಾ, ಬೇಗ ಬನ್ನಿ ಮನೆಗೆ ಅಂತ. ಸೊ ಹೊರಡಬೇಕು ಅಷ್ಟೇ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ BDH ಅಂದರೆ ಒನ್ ಆ್ಯಂಡ್ ಓನ್ಲಿ ವಿಜಯಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವಾಗ ನಾನು ಹೊರಗಡೆಯಿಂದ ಬಂದೆ. ಒಂದು ಸ್ವಲ್ಪ ಹೊತ್ತಾಯಿತು. ಸ್ವಲ್ಪ ಎಲ್ಲ ಫ್ರೆಶ್ನಪ್ ಎಲ್ಲ ಆಗಿ ಹೊಟ್ಟೆ ನೋಡಿ ಸಿಕ್ಕಾಪಟ್ಟೆ ಹಶ್ವಾಗ್ತಿದೆ. ಏನು ತಿನ್ನೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡೋದು ಅಂತ ಹೇಳಿ, ಯಾಕಂದರೆ ಏನೂ ಮಾಡಿಲ್ಲ. ಹಾಗಾಗಿ ಇರೋದೊಬ್ಳಿಗೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ. ರಾಗಿ ರೊಟ್ಟಿ ಮಾಡಿದ್ರೆ ಬೇಗ ಆಗುತ್ತೆ, ಟೈಮಿಂಗ್ ತುಂಬ ತಗೊಳ್ಳೋದಿಲ್ಲ. ಹಾಗಾಗಿ ರಾಗಿ ರೊಟ್ಟಿ ಮಾಡ್ಕೊಂಬಿಡೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ನೆಂಚ್ಕೊಳ್ಳೋಕೆ ಏನು ಮಾಡೋದು? ಚಟ್ನಿ ಮಾಡ್ಬೋದು, ಬಟ್ ಆದರೆ ನನಗೆ ಅಷ್ಟೊಂದು ಇವಾಗೆಲ್ಲ ಪೇಷನ್ಸ್ ಎಲ್ಲ ಇಲ್ಲ. ಯಾಕಂದರೆ ಕಾಯೆಲ್ಲ ತುರ್ಕೋಬೇಕು, ಪೀನಟ್ ಎಲ್ಲ ಇದು ಮಾಡ್ಕೋಬೇಕು. ಸೊ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ ನನಗೆ. ಅದಕ್ಕೆ ಟಕ್ಕಂತ ಒಂದು ಮಸಾಲ ರೊಟ್ಟಿ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಬರೀ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡೋ ಅಂಥದ್ದು. ಸೊ ಅದು ಹೇಗಿರುತ್ತೆ ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರಿ ಆ್ಯಂಡ್ ತಿಂತಾಯಿರಿ. ಆ್ಯಂಡ್ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆರಾಮಾಗಿ ತಿನ್ಬೋದು, ಹೆಲ್ದಿಯಾಗಿರ್ಬೋದು. ಯಾವಾಗಲೂ ರೈಸ್ ಐಟಮ್ಸ್ ತಿನ್ನೋದಕ್ಕಿಂತ ಇಂಥ ಐಟಮ್ಸ್ ಅವಾಗವಾಗ ಮಾಡ್ಕೊಂಡು ತಿಂತಾಯಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಯಾರೋ ಬಂದು ಅಂತ ಅನಿಸ್ತಾಯಿದೆ, ಬಟ್ ಯಾರೂ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನಾನು ಮಾಡಿಕೊಟ್ರೆ ಏನಿಲ್ಲ ಅಂದ್ರೂ 3-4 ತಿಂತಾಯಿರ್ತೀನಿ. ನಮ್ಮ ಮೋಹನ್ ಅಷ್ಟೇ ಒಂದು 3-4 ತಿಂತಾರೆ ಚೆನ್ನಾಗಿತ್ತು ಅಂತಂದರೆ. ಆನಿಯನ್ಸ್ ಎಲ್ಲ ಹಾಕಿ ಮಾಡಿದಾಗ ಸೂಪರಾಗೇ ಇರುತ್ತೆ. ಬಟ್ ಯಾವ ಥರ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, 2 ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಎಕ್ಸೆಪ್ಷನಲ್ ಬೇಕಿದ್ರೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೋಬೋದು, ಯಾಕೆಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕಳಿಸಿದ್ರೆ ಈ ರೀತಿ ಆಗುತ್ತೆ. ನೆಕ್ಸ್ಟ್ ರೊಟ್ಟಿನ ತವ ಮೇಲೆ ಹಾಕ್ಬಿಟ್ಟು ಎತ್ತದಷ್ಟೇ ಫ್ರೆಂಡ್ಸ್. ತುಂಬ ಈಸಿ ಇರುತ್ತೆ. ಇದಕ್ಕೆ ಬೇಕಾದರೆ ಎಕ್ಸೆಪ್ಷನಲ್ ಆಗಿ ನೀವು ಕ್ಯಾರೆಟನ್ನು ಹಾಕ್ಕೋಬೋದು, ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ಕೋಬೋದು. ಈ ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ಮತ್ತು ಮಕ್ಕಳಿಗೆ ಎಲ್ಲ ರೊಟ್ಟಿ ತಿನ್ನೋದಿಲ್ಲ ಅಂಥವ್ರಿಗೆಲ್ಲ ಸ್ವಲ್ಪ ಕ್ಯಾರೆಟೆಲ್ಲ ಹಾಕ್ಕೊಟ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅಂಥವ್ರಿಗೆ ಹಸಿಮೆಣ್ಸಿನ್ಕಾಯಿ ಹಾಕೋದನ್ನು ಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಒಂದು ಲೈಟಾಗಿ ಒಂದು ಸ್ವಲ್ಪ ಹಾಕ್ಬಿಟ್ಟು, ಮಕ್ಕಳು ಯಾರೆಲ್ಲ ಹಠ ಮಾಡ್ತಾರೆ ತಿನ್ನಲ್ಲ ಅಂತ ಹೇಳಿ ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ಇದು ರೆಡಿ ಆಗಿರುತ್ತೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡಿಕೊಡಿ. ಫ್ರೆಂಡ್ಸ್, ನನಗಂತೂ ತುಂಬ ಸುಸ್ತಾಗಿತ್ತು. ಇವಾಗ ಸಮಾಧಾನ ಆಯಿತು ರೊಟ್ಟಿ ತಿಂದು. ಒಂದು 3 ರೊಟ್ಟಿ ತಿಂದಿದ್ದೀನಿ. ಇನ್ನು ರಾತ್ರಿಗೆ ನನಗಂತೂ ಊಟನೇ ಬೇಡ. ಈಗ ಆಲ್ರೆಡಿ ಟೈಮ್ ನೋಡಿದ್ರೆ 6:30. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ, ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.